ನೋಡಿ, 31 ವರ್ಷಗಳ ನಂತರ ಹಳೆಯ ಪ್ರಕರಣವೊಂದನ್ನ ಹೊರಗೆ ತೆಗೆದು ಇವರು ಈ ರೀತಿಯಾಗಿ ಹಿಂದೂ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇರೋದು ಕಾಂಗ್ರೆಸ್ ಸರ್ಕಾರಕ್ಕೆ ನಿಜವಾಗ್ಲೂ ಶೋಭೆ ತರುವಂತದ್ದಲ್ಲ. ಸಿದ್ದರಾಮಯ್ಯನವರು ಪ್ರತಿ ಬಾರಿ ಹಿಂದೂ ವಿರೋಧಿ ನೀತಿಯನ್ನೇ ಅಳವಡಿಸ್ಕೊಂಡು ಬಂದಿದ್ದಾರೆ. ಈ ಹಿಂದೆ ಅವ್ರ ಸರ್ಕಾರದಲ್ಲಿ ಇದ್ದಾಗಲೂ ಹಿಂದೂಗಳ ವಿರುದ್ಧವೇ ಕೆಲಸ ಮಾಡಿದ್ರು. ಟಿಪ್ಪು ಜಯಂತಿ ತರದ ಕಾರ್ಯಕ್ರಮಗಳನ್ನ ಅನಾವಶ್ಯಕವಾಗಿ ವಾತಾವರಣವನ್ನ ಅಂದ್ರೆ ಒಂದು ಏನು ಸಾಮಾಜಿಕ ಹಾರ್ಮನಿ ಇದೆ ಅದನ್ನ ಕದಡುವ ರೀತಿಯಲ್ಲಿ ಹಿಂದೆನೂ ಅವರು ಮಾಡಿದ್ದಾರೆ ಟಿಪ್ಪು ಜಯಂತಿ ಮಾಡೋ ಮೂಲಕ. ಈಗ ಈ ರೀತಿಯ ಕ್ರಮವನ್ನ ತೆಗೆದುಕೊಳ್ಳೋದ್ರ ಮೂಲಕ ಹಿಂದೂ ವಿರೋಧಿ ಅನ್ನೋದನ್ನ ಮತ್ತೆ ನಿರೂಪಿಸಿದ್ದಾರೆ. ಈ ಕೇಸಲ್ಲಿ FIR ಎಲ್ಲಿ ಸರ್? ಯಾರ ಹತ್ರನೂ ಇಲ್ಲ. ಒಂದು ಚಾರ್ಜ್ ಶೀಟ್ದು ಒಂದೇ ಒಂದು ಕಾಪಿ ತೋರಿಸ್ತಾ ಇದ್ದಾರೆ. ಆ ಚಾರ್ಜ್ ಶೀಟ್ ಅಲ್ಲಿ ಏನೂ ಇಲ್ಲ. ಹಾಗಿದ್ಮೇಲೆ ಯಾವ ಪ್ರಕರಣದ ವಿಚಾರ ಇವರು ಮಾತಾಡ್ತಾ ಇದ್ದಾರೆ? PFI SDPI ವಿರುದ್ಧ ಇದ್ದಂತಹ ಎಲ್ಲ ಪ್ರಕರಣಗಳನ್ನ ವಾಪಸ್ ತೆಗೆದುಕೋತಾರೆ. ಇದೇ ರೀತಿಯಾದ ಈ ರೀತಿಯಾದ ರೈಟಿಂಗ್ ಕೇಸ್ಗಳಲ್ಲಿ ಅದ್ಯಾಕೆ ಹಿಂದೂಗಳ ಪ್ರತಿ ಮಾತ್ರ ಇವ್ರಿಗೆ ಇಷ್ಟೊಂದು ದ್ವೇಷ, ಇಷ್ಟೊಂದು ನಂಜು ಅಂತ ಅರ್ಥ ಆಗಲ್ಲ. ಇದು ಶ್ರೀಕಾಂತ್ ಪೂಜಾರಿ ಅವರ ಬಿಡುಗಡೆಯ ತನಕ ಈ ಹೋರಾಟ ಹೀಗೆ ಮುಂದುವರಿಯುತ್ತೆ. ಅವ್ರಿಗೆ ನ್ಯಾಯ ಸಿಗೋದೇ ನಮ್ಮ ಉದ್ದೇಶ.